ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಚಾನಲಲ್ಲಿ ಎಲ್ಲರಿಗೂ ಸ್ವಾಗತ. ಬರ್ರಿ ಇವತ್ತು ವರಮಹಾಲಕ್ಷ್ಮಿ ದೇವಿಗೆ ಯಾವ ರೀತಿಯಾಗಿ ಸೀರೆ ಅಲಂಕಾರ ಮಾಡೋದು ಅನ್ನೋದನ್ನು ನೋಡೋಣ. ಫಸ್ಟಿಗೆ ಇಲ್ಲಿ ಬಿಂದಿಗೆಗೆ ನಾನು ಕಟ್ಟಿಗೆ ಈ ರೀತಿಯಾಗಿ ಕಟ್ಕೊಂಡು ಈಗ ಸಾಡಿಯನ್ನು ನೀರಿಗೆ ಮಾಡ್ಕೊಳಕತ್ತಿದ್ದೀನಿ. ನೀರಿಗೆಯನ್ನು ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊತ ಸಮನಾಗಿ ಫೋಲ್ಡ್ ಮಾಡ್ಕೊತ ನೀರಿಗೆ ಮಾಡ್ಕೊಳ್ರಿ. ಭಾಳ ಈಜಿ ಐತಿ, ಒಂದು ಪ್ರಾಕ್ಟೀಸ್ ಬೇಕು ಅಷ್ಟೇ. ಒಂದು 2 ಸರ್ತಿ ಉಡಿಸಿದ್ರೆ ಗೊತ್ತಾಗ್ತೈತಿ. ಫಸ್ಟ್ ಟೈಮ್ ಉಡ್ಸೋರಿಗೆ ಸ್ವಲ್ಪ ಟೈಮ್ ಹಿಡಿಬೋದು. ಈಗ ಸಮನಾಗಿ ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊತಾನೆ ಕ್ಲಿಪ್ ಹಾಕ್ಕೊಂತ ಬರ್ರಿ. ಕ್ಲಿಪ್ ಹಾಕೊಂಡ್ರಿ ಅಂತಂದ್ರೆ ನೀರಿಗೆ ಸರದಾಡಂಗಿಲ್ಲ ಮತ್ತು ನಿಮಗೆ ಉಡ್ಸಾಕನು ಭಾಳ ಈಸಿ ಆಗ್ತೈತಿ. ನೋಡ್ರಿ, ಈ ರೀತಿಯಾಗಿ ಸಮನಾಗಿ ಜೋಡಿಸ್ಕೊತಾನೆ ಬರಬೇಕು. ಅದಾದಮೇಲೆ 1 ಮೀಟ್ರದಷ್ಟು ಸೆರಗ ಬಿಡ್ರಿ. 1 ಮೀಟ್ರದಷ್ಟು ಸೆರಗ ಬಿಟ್ಟು ನಾವು ನೀರಿಗೆ ಯಾವ ರೀತಿಯಾಗಿ ಫೋಲ್ಡ್ ಮಾಡಿದ್ದೀವೋ ಅದೇ ರೀತಿಯಾಗಿ ಫೋಲ್ಡ್ ಮಾಡಿ ಇದಕ್ಕೆ ಸೆರಗಕ್ಕೂ ಒಂದು ಕ್ಲಿಪ್ ಹಾಕ್ರಿ. ಕ್ಲಿಪ್ ಹಾಕಿ ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಂಡ್ರಿ ಅಂತಂದ್ರೆ ನಿಮಗೆ ಸಾಡಿ ಉಡಿಸ್ಲಿಕ್ಕೆ ಭಾಳಷ್ಟು ಈಸಿ ಆಗ್ತೈತಿ. ಈಗ ಸಾಡಿ ಹಾಕೊಂಡು ಬರ್ರಿ. ನಾನು ಒಂದು ಡಬ್ಬಿ ಇಟ್ಟಿದ್ದೀನಿ, ನೀವು ಮಂಚ ಬೇಕಂದ್ರೂ ಇಡ್ಬೋದು. ಸ್ವಲ್ಪ ಎತ್ತರ ಇದ್ದರೆ ಚೆನ್ನಾಗಿ ಕಾಣಿಸ್ತೈತಿ, ಅದಕ್ಕಾಗಿ ನಾನು ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ. ಈಗ ಸಮಭಾಗ ಆ ಸೈಡ ಈ ಸೈಡ ಬಿಟ್ಟು ಕಟ್ಟಿಗೆ ಏನು ಕಟ್ಟಿದ್ದೀವಲ್ಲ ಅದರ ಮೇಲೆ ಇಟ್ಕೊಳ್ಬೇಕು. ಇಟ್ಕೊಂಡು ಫಸ್ಟ್ದು ಏನು ನೀರಿಗೆ ಇತ್ತಲ್ಲ ಆ ಸೈಡ್ದ ಈ ಸೈಡ್ದ ಫಸ್ಟ್ ನೀರಿಗೆಗೆ ಒಂದು ಸೇಫ್ಟಿ ಪಿನ್ ಹಾಕಿ ಅಲ್ಲಿ ಸೆಟ್ ಮಾಡಿಬಿಡ್ರಿ. ಸೆಟ್ ಮಾಡಿದ ಮೇಲೆ ನೀರಿಗೆ ಎಲ್ಲನೂ ಕರೆಕ್ಟಾಗಿ ಹೊಂದಿಸ್ಕೊಂಡು ಒಂದು ದಾರ ಕಟ್ಟಬೇಕಲ್ಲಿ. ದಾರ ಕಟ್ಟಿದ ಮೇಲೆ ಮತ್ತು ಸರದಾಡಂಗಿಲ್ಲ, ಅದಕ್ಕಾಗಿ ಅವ ಕೂಡ ಸೆಟ್ ಚೆನ್ನಾಗಿ ಆಗ್ತತಿ ಮತ್ತು ನೀರಿಗೆ ಸರದಾಡಂಗಿಲ್ಲ. ಈಗ ದಾರ ಕಟ್ಟಿದ ಮೇಲೆ ಮತ್ತೊಮ್ಮೆ ನೀರಿಗೆಯನ್ನು ಸೆಟ್ ಮಾಡ್ಕೊಳ್ಬೇಕು. ಒಂದು ಸ್ವಲ್ಪ ಹಿಂದು ಮುಂದೆ ಆಗಿರ್ತತಿ, ಅದಕ್ಕಾಗಿ ಅದನ್ನೆಲ್ಲ ಕರೆಕ್ಟಾಗಿ ಸೆಟ್ ಮಾಡ್ಕೋಬೇಕು. ಈಗ ಕೊಡದ ಮೇಲೆ ಏನು ಸೀರೆ ಬಂದಿತ್ತರಲ್ಲ ಅದಕ್ಕೆ ಹಿಂದೊಂದು ಸೇಫ್ಟಿ ಪಿನ್ ಹಾಕಿ ಜೋಡಿಸ್ಕೊಂಡು ಈ ರೀತಿಯಾಗಿ ಆಯ್ತು ನೋಡ್ರಿ. ಇದು ದಾರ ಹಾಕಿದ ಮೇಲೆ ಅದು ಅಳಗಾಡಂಗಿಲ್ಲ, ಕರೆಕ್ಟಾಗಿ ಕೂಡ್ತೈತಿ. ಈಗ ಡಾಬನ್ನು ಹಾಕ್ತಾ ಇದ್ದೀನಿ. ಸೆರಗು ಹಾಕಿದ ಮೇಲೂ ನೀವು ಡಾಬ್ ಹಾಕ್ಬೋದು, ಇಲ್ಲಂತಂದ್ರೆ ನಾನು ಸೆರಗ ಅಂದ್ರೆ ಸಣ್ಣ ಕಳಿಸಿತ್ಲ ಅದಕ್ಕಾಗಿ ಸೆರಗವನ್ನು ನಾನು ಚಿಕ್ಕದಾಗಿ ಫೋಲ್ಡ್ ಮಾಡಿದ್ದೀನಿ. ಅದಕ್ಕಾಗಿ ನಾನು ಮೊದಲನ್ನು ಡಾಬನ್ನು ಕಟ್ಕೊಂಡಿದ್ದೀನಿ. ಕಟ್ಕೊಂಡು ಈಗ ನಾವು ಸೆರಗ ಯಾವ ರೀತಿಯಾಗಿ ಬಲಕಿಂದ ಎಡಕ್ಕೆ ಹಾಕೋತೀವಲ್ಲ ನಾವು ಅದೇ ರೀತಿಯಾಗಿ ಹಾಕ್ಕೋಬೋದು. ಇಲ್ಲಂತಂದ್ರೆ ಒಂದು ಸೈಡನ್ನು ಹಾಕ್ಕೋಬೋದು, ಅದು ಚೆನ್ನಾಗಿ ಕಾಣಿಸ್ತೈತಿ. ಆದ್ರೆ ಅದಕ್ಕೆ ಹೆಂಗಪ್ಪ ಅಂತಂದ್ರೆ ಹಸ್ತಿರ್ತಾವಲ್ಲ, ಹಚ್ಚಿದ್ರೆ ಅದು ಚೆನ್ನಾಗಿ ಕಾಣಿಸ್ತೈತಿ. ಅದಕ್ಕೆ ನನ್ನ ಕಡೆ ಇಲ್ಲ, ಅದಕ್ಕೆ ನಾನು ಈ ರೀತಿಯಾಗಿ 2 ಕಡೆ ಹಿಂಗೆ ಭುಜ ಅದ ಥರ ಕಾಣಿಸ್ಬೇಕು ಅಂಥೇಳಿ ಗುಂಡ್ಪಿನ ಸಹಾಯದಿಂದ ಇದನ್ನು ಫೋಲ್ಡ್ ಮಾಡಿ ಇಲ್ಲಿ ಗುಂಡ್ಪಿನ ಸಹಾಯದಿಂದ ಸೆಟ್ ಮಾಡಿಕೊಡ್ರಿ. ಸೆಟ್ ಮಾಡ್ಕೊಂಡಾದ್ಮೇಲೆ ಈಗ ಅಲಂಕಾರಿಕ ವಸ್ತುಗಳನ್ನು ಹಾಕೊಳ್ಳೋಣ. ನಕ್ಲೆಸ್ ಎಲ್ಲ ಸೆಟ್ ಹಾಕ್ರಿ. ನಿಮಗೆ ಯಾವ ರೀತಿಯಾಗಿ ಬೇಕು ಆ ರೀತಿಯಾಗಿ ನೀವು ಅಲಂಕಾರವನ್ನು ಮಾಡ್ಕೊಳ್ಬೋದು. ನೋಡಿ, ಟೈಟಾಗಿ ದಾರ ಕಟ್ರಿ ಅಂತಂದ್ರೆ ದೇವಿ ಗುಂಡಾಗಿ ಮುದ್ದಾಗಿ ಚೆನ್ನಾಗಿ ಕಾಣಿಸ್ತಾರೆ. ಈಗ ಕಳಶದ ಮೇಲೆ ತೆಂಗಿನಕಾಯಿ ಇಟ್ಟು ನೀವು ಮುಂಚೆನ ಮೂರ್ತಿಯನ್ನು ಕಟ್ಕೊಳ್ಬೋದು, ಮುಖವನ್ನು. ಇಲ್ಲ ಅಂತಂದ್ರೆ ಆಮೇಲೂ ಕಟ್ಬೋದು. ನಾನು ಮುಂಚೆ ಕಟ್ಕೊಂಡಿರಲಿಲ್ಲ, ಅದಕ್ಕಾಗಿ ಇಲ್ಲಿ ಇಟ್ಟನ್ನು ಕಟ್ಕೊಂಡೆ. ಮುಂಚೆನ ಕಟ್ಕೊಂಡ್ರೂ ಕೂಡ ಈಸಿಯಾಗಿ ಆಗ್ತದೆ. ನೋಡಿರಿ, ತುಂಬ ಈಸಿ ಐತಿ. ಈ ರೀತಿಯಾಗಿ ಟ್ರೈ ಮಾಡಿರಿ. ಎಲ್ಲ ಮೆಥಡ್ಗಳೊಳಗೆ ಇದು ಈಸಿಯೆಸ್ಟ್ ಮೆಥಡ್ ಐತಿ ಮತ್ತು ಜಲ್ದಿನೂ ಆಗ್ತೈತಿ. ಅದಕ್ಕಾಗಿ ಇದನ್ನು ತೋರಿಸಿದ್ದೀನಿ. ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸ್ರಿ.